ನಮಸ್ಕಾರಗಳು. ಸಾಗರದಂತೆ ಆಳವಾದ ಪ್ರೀತಿ ಮತ್ತು ಮಳೆಯ ಹನಿಗಳಂತೆ ನಿರ್ಮಲವಾದ ಮನಸ್ಸುಳ್ಳ ಕಟಕ ರಾಶಿಯ ಬಂಧುಗಳೇ, ನೀವು ಪರರಿಗಾಗಿ ಬದುಕುವ ಜೀವಿಗಳು. ಯಾರೋ ಪಡುವ ಕಷ್ಟವನ್ನು ನೋಡಿಯೇ ನಿಮ್ಮ ಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಷ್ಟು ಮೃದು ಸ್ವಭಾವ ನಿಮ್ಮದು. ಆದರೆ ಕಟಕ ರಾಶಿಯವರೇ, ಒಂದು ನಿಮಿಷ ಕೂಡ ಕಣ್ಣು ಮುಚ್ಚಿ ಯೋಚಿಸಿ. ಎಲ್ಲರಿಗೂ ಹೆಗಲು ಕೊಟ್ಟ ನಿಮಗೆ ಏನು ಸೋತು ಕಣ್ಣೀರು ಹಾಕಿದವರು ಒಲಿಸಲು ಯಾರಾದರೂ ಇದ್ದಾರಾ? ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಆ ಒಂಟಿತನ, ಯಾರಿಗೂ ಹೇಳಲಾಗದ ಆ ಮನಸ್ಸಿನ ಸಂಕಟ ಇನ್ನು ಬ್ರಹ್ಮಾಂಡಕ್ಕೆ ಮಾತ್ರ ಗೊತ್ತು. ನೀವು ಯಾರನ್ನ ಅತಿಯಾಗಿ ಪ್ರೀತಿಸಿ ನಂಬಿದ್ದೀರೋ ಅವರೇ ನಿಮ್ಮನ್ನು ಮೌನವಾಗಿ ದೂರ ತಳ್ಳಿದಾಗ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ವಾ ಎಂದು ಗುಡಿಯ ಮೆಟ್ಟಿಲ ಮೇಲೆ ಕುಳಿತು ಎಷ್ಟು ಹತ್ತಿದ್ದೀರಾ? ಕಟಕ ರಾಶಿಯವರೇ, ಇಂದು 2026 ಫೆಬ್ರವರಿ 26 ದಿನದಿಂದ ಗುರುವಾರ. ಇಂದಿನ ಸೂರ್ಯೋದಯ ನಿಮ್ಮ ಕತ್ತಲ ಬದುಕಿಗೆ ಮಲ್ಲಿಗೆಯ ಪರಿಮಳ ತರಲು ಬಂದಿದ್ದಾನೆ. ವಿಡಿಯೋವನ್ನು ಸ್ಕಿಪ್ ಮಾಡಿದರೆ ನಿಮ್ಮ ಜೀವನದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಕಳೆದುಕೊಳ್ತೀರಾ. ಕಟಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಚಂದ್ರನಾದರೂ ಇಂದು ಗುರುವಾರವಾಗಿರುವುದರಿಂದ ದೇವಗುರು ಬೃಹಸ್ಪತಿಯು ನಿಮ್ಮ ಮೇಲೆ ಕೋಟಿ ಸೂರ್ಯರ ಪ್ರಕಾಶ ಬೀರಲಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಕಹಿ ಘಟನೆಗಳು ಇಂದು ಮರೆಯಾಗಲಿದೆ. ನಿಮ್ಮ ಮನಸ್ಸಿನಲ್ಲಿ ಹೂವು ಹರಳಿದಂತೆ ಅನುಭವವಾಗಲಿದೆ. ನೀವು ಒಂಟಿಯಲ್ಲ, ನಿಮ್ಮ ಬೆನ್ನ ಹಿಂದೆ ಸಾಕ್ಷಾತ್ ಶಕ್ತಿ ದೇವತೆ ಮತ್ತು ದೇವಗುರು ಇದ್ದಾರೆ ಎಂಬ ಭರವಸೆ ಇಂದು ನಿಮಗೆ ಸಿಗಲಿದೆ. ನಿಮ್ಮನ್ನು ನೋಡಿ ಹೊಟ್ಟೆ ಹುರಿಕೊಳ್ಳುವವರು ಕುತಂತ್ರಗಳು ಹಿಂದೆ ನಿಮ್ಮ ಪಾದದಡಿಯಲ್ಲಿ ಭಸ್ಮವಾಗಲಿದೆ. ಉದ್ಯೋಗದಲ್ಲಿ ನಿಮ್ಮನ್ನು ಕಡೆಗಣಿಸಿ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದ ದಿನಗಳು ಮುಗಿದಿದೆ. ಕಟಕ ರಾಶಿಯವರೇ, ನಿಮ್ಮನ್ನು ಸೋಮಾರಿ ಅಥವಾ ಭಾವನಾತ್ಮಕ ಜೀವಿ ಎಂದು ಹೀಯಾಳಿಸಿದವರಿಗೆ ಇಂದು ನಿಮ್ಮ ಕೆಲಸದ ವೇಗವೇ ಮರ್ಮಾಘಾತ ನೀಡಲಿದೆ. ಮೇಲಧಿಕಾರಿಗಳ ಮುಂದೆ ನಿಮ್ಮ ಗೌರವ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸ ಅಥವಾ ವಿದೇಶಿ ವೃತ್ತಿಗಾಗಿ ಕಾಯುತ್ತಿದ್ದವರಿಗೆ ಇಂದು ಶುಭ ವಾರ್ತೆ ಕಾದಿದೆ. ವ್ಯಾಪಾರದಲ್ಲಿ ಇಷ್ಟು ದಿನ ಕಳೆದುಕೊಂಡಿದ್ದನ್ನು ಇಂದು ಬಡ್ತಿ ಸಮೇತ ವಾಪಸ್ ಪಡೆಯುವ ಕಾಲ ಬಂದಿದೆ. ನಿಮ್ಮ ಐಡಿಯಾಗಳು ಇಂದು ಬಂಗಾರದ ಬೆಲೆ ಪಡೆಯಲಿವೆ. ಹಣದ ವಿಚಾರದಲ್ಲಿ ನೀವು ಅನುಭವಿಸಿದ ಸಂಕಷ್ಟಗಳು ಸಾಧ್ಯ. ಮಕ್ಕಳಿಗೆ, ಕುಟುಂಬಕ್ಕೆ ಬೇಕಾದ್ದನ್ನು ಕೊಡಲಾಗದೆ ಅಸಹಾಯಕರಾಗಿ ನೀವು ಕುಂತಿದ್ದ ದಿನಗಳು ಇನ್ನು ನೆನಪು ಮಾತ್ರ. ಸಾಲ ಕೇಳಿದಾಗ ಇಲ್ಲ ಅಂದವರ ಮುಂದೆ ನೀವು ಈಗ ಶ್ರೀಮಂತರಾಗಿ ನಿಲ್ಲುವ ಸಮಯ. ಇಂದು ಧನಸ್ಥಾನದಲ್ಲಿ ಪವಾಡ ಸಂಭವಿಸಲಿದೆ. ನಿರೀಕ್ಷೆಯ ಇರದ ಮೂಲದಲ್ಲಿ ಹಣ ನಿಮ್ಮ ಕೈ ಸೇರಲಿದೆ. ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಹಳೆಯ ವ್ಯಾಜ್ಯಗಳು ನಿಮ್ಮ ಪರವಾಗಿ ತೀರ್ಪು ನೀಡಲಿವೆ. ಇಂದು ನೀವು ಮಾಡುವ ಸಣ್ಣ ಹೂಡಿಕೆಯು ನಿಮ್ಮ ಮುಂದಿನ ಪೀಳಿಗೆಗೆ ಆಧಾರವಾಗಲಿದೆ. ಮನೆಯಲ್ಲಿ ಸೌಭಾಗ್ಯ ಲಕ್ಷ್ಮಿ ಸದಾ ನೆಲೆಸುವಂತೆ ಯೋಗ ಇಂದಿನಿಂದ ಆರಂಭವಾಗಲಿದೆ. ಬಂಧುಗಳ ವಿಷಯದಲ್ಲಿ ನೀವು ಸದಾ ತ್ಯಾಗ ಮಾಡಿದವರೇ, ಆದರೆ ನೀವು ಯಾರನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅವರೇ ನಿಮ್ಮ ಬೆನ್ನಿಗೆ ಚಾಕು ಹಾಕಿದರು. ನಿಮ್ಮನ್ನು ನೋವಿನ ಸಮುದ್ರಕ್ಕೆ ದೂಡಿ ಹೋದವರು ಇಂದು ನಿಮ್ಮ ಸುಖವನ್ನು ಕಂಡು ಅಸೂಯೆ ಪಡಲಿದ್ದಾರೆ. ಕಟಕ ರಾಶಿಯವರೇ, ಇಂದು ನಿಮ್ಮ ಮನೆಯಲ್ಲಿ ಪ್ರೀತಿಯ ಸುರಿಮಳೆಯಾಗಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮಂಜಿನಂತೆ ಕರಗಲಿವೆ. ಮಕ್ಕಳ ಮುಖದಲ್ಲಿ ಇಂದು ನೀವು ಕಾಣುವ ನಗು ನಿಮ್ಮೆಲ್ಲ ದಣಿವನ್ನು ಆರಿಸಲಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಬಗ್ಗೆ ಇಂದು ಚರ್ಚೆ ಆರಂಭವಾಗಲಿದೆ. ಕಟಕ ರಾಶಿಯವರೇ, ಆ ಅದೃಷ್ಟವನ್ನು ಸದಾಕಾಲ ನಿಮ್ಮದಾಗಿಸಿಕೊಳ್ಳಲು ಈ ಸರಳ ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು. ಇಲ್ಲ ನಿಮ್ಮ ಅದೃಷ್ಟ ನಿಮ್ಮನ್ನು ಕೈ ತಪ್ಪಿ ಹೋಗುತ್ತದೆ. ಇಂದು ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿ. ಇಂದು ಬಡವರಿಗೆ ಅಥವಾ ತಬ್ಬಲಿ ಮಕ್ಕಳಿಗೆ ಸ್ವಲ್ಪ ಹಾಲು ಅಥವಾ ಸಿಹಿ ತಿಂಡಿಯನ್ನು ದಾನ ಮಾಡಿ. ಇದು ನಿಮ್ಮ ರಾಶ್ಯಾಧಿಪತಿ ಚಂದ್ರನನ್ನು ಶಾಂತಗೊಳಿಸುತ್ತದೆ. ಓಂ ನಮಃ ಶಿವಾಯ ಅಥವಾ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ಬಿಳಿ ಅಥವಾ ತಿಳಿ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಆಕರ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿಯವರೇ, ನೀವು ಕೇವಲ ಮನುಷ್ಯರಲ್ಲ, ನೀವು ಪ್ರೀತಿಯ ಅವತಾರ. ಇಷ್ಟು ದಿನ ನಿಮ್ಮನ್ನು ನೋಯಿಸಿದ ವಿಧಿಯೇ ನಿಮ್ಮ ಶರಣಾಗಲಿದೆ. ಇಂದಿನಿಂದ ನಿಮ್ಮ ಹಣೆ ಬರಹ ಬದಲಾಗಿದೆ. ತಲೆ ಎತ್ತಿ ರಾಜನಂತೆ ಬದುಕಿ. ಕಮೆಂಟ್ ಬಾಕ್ಸ್ನಲ್ಲಿ
ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ. ನಾವು ನಿಮಗಾಗಿ ವಿಶೇಷ ಪ್ರಾರ್ಥನೆ ಮಾಡುತ್ತೇವೆ. ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ, ನೀವು ಪುಣ್ಯವನ್ನು ಕಟ್ಟಿಕೊಳ್ಳಿ. ಹಾಗೆ DTV ಕರುನಾಡು ಚಾನಲನ್ನು ದಿನನಿತ್ಯದ ಭವಿಷ್ಯಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ನಿಮ್ಮ ಭಾಗ್ಯದ ಉದಯವಾಗಿದೆ. ಸರ್ವರಿಗೂ ಒಳ್ಳೆಯದಾಗಲಿ.